ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಗುರುವಾರ ರಾತ್ರಿ ನಡೆದ ಐಪಿಎಲ್ ಟೂರ್ನಿಯ 42ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 4 ವಿಕೆಟ್ಗಳಿಂದ ಗುಜರಾತ್ ಟೈಟನ್ಸ್ ಸೋಲಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಆರ್ಸಿಬಿ ಆರಂಭಿಕ ಆಟಗಾರರಾದ ಜಾಕೋಬ್ ಬೆಥೆಲ್ ಕೇವಲ 5 ರನ್ ಗಳಿಸಿದಾಗ ಮೊಹಮ್ಮದ್ ಸಿರಾಜ್ ಬೌಲಿಂಗ್ನಲ್ಲಿ ರಶೀದ್ ಖಾನ್ಗೆ ಕ್ಯಾಚ್ ನೀಡಿ ನಿರ್ಗಮಿಸುತ್ತಾರೆ. ಬಳಿಕ ವಿರಾಟ್ ಕೊಹ್ಲಿ ಕೂಡ 28 ರನ್ ಗಳಿಸಿದಾಗ ರಶೀದ್ ಖಾನ್ಗೆ ಕ್ಯಾಚ್ ನೀಡಿ ಪವಿಲಿಯನ್ ತೆರಳಿದ್ರು. ದೇವದತ್ತ ಪಡಿಕ್ಕಲ್ 24 ಎಸೆತಗಳಲ್ಲಿ 40 ರನ್ ಗಳಿಸುವುದರ ಮೂಲಕ ಗಮನ ಸೆಳೆದರಾದರೂ ಕೂಡ ರಶೀದ್ ಖಾನ್ ಬೌಲಿಂಗ್ ನಲ್ಲೇ ಔಟ್ ಆಗ್ತಾರೆ. ನಾಯಕ ರಜತ್ ಪಟ್ಟಿದಾರ್ 19 ರನ್ ಗಳಿಸಿದಾಗ ಹೋಲ್ಡರ್ಗೆ ಕ್ಯಾಚ್ ನೀಡಿದ್ರೆ ಜಿತೇಶ್ ಶರ್ಮಾ ಕೇವಲ 1 ರನ್ ಗಳಿಗೆ ಔಟ್ ಆಗ್ತಾರೆ. ಟೀಮ್ ಡೇವಿಡ್ ಕೂಡ ಕೇವಲ 9 ರನ್ ಗಳಿಗೆ ರಶೀದ್ ಬೌಲಿಂಗ್ ನಲ್ಲಿ ಔಟ್ ಆದರೆ ಕೃಣಾಲ್ ಪಾಂಡ್ಯ ಅರ್ಷದ್ ಖಾನ್ ಬೌಲಿಂಗ್ ನಲ್ಲಿ ಹೋಲ್ಡರ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದ್ರು. ನಂತರ ರೊಮಾರಿಯೋ ಕೂಡ ನಿಂತು ಆಡಲಿಲ್ಲ. 17 ರನ್ ಗಳಿಗೆ ಔಟ್ ಆದರೆ ವೆಂಕಟೇಶ್ ಅಯ್ಯರ್ 12 ರನ್ ಗಳಿಸಿದಾಗ ಅರ್ಷದ್ ಖಾನ್ ಬೌಲಿಂಗ್ ನಲ್ಲಿ ಸಾಯಿ ಸುದರ್ಶನ್ಗೆ ಕ್ಯಾಚ್ ನೀಡಿ ಔಟ್ ಆಗ್ತಾರೆ. ಭುವನೇಶ್ವರ್ ಕುಮಾರ್ 15 ರನ್ ಗಳಿಸಿದ್ರೆ ಹೆಸಲ್ಬೋಟ್ ಶೂನ್ಯಕ್ಕೆ ರನ್ ಔಟ್ ಆದ್ರು. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 19.2 ಓವರ್ಗಳಲ್ಲಿ ಮೊದಲ ಸಲ ಆಲ್ಔಟ್ ಆಗುವುದರ ಮೂಲಕ ಕೇವಲ 155 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಗುಜರಾತ್ ಟೈಟನ್ಸ್ ಪರ ಮೊಹಮ್ಮದ್ ಸಿರಾಜ್ ರಬಾಡ ತಲಾ 1 ವಿಕೆಟ್ ಅನ್ನು ಪಡೆದುಕೊಂಡ್ರೆ ಅರ್ಷದ್ ಖಾನ್ 3, ರಶೀದ್ ಖಾನ್ ಹಾಗೆ ಹೋಲ್ಡರ್ ತಲಾ 2 ವಿಕೆಟ್ ಪಡೆದ್ರು. ಆರ್ಸಿಬಿ ನೀಡಿದ 156 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ್ದ ಗುಜರಾತ್ ಟೈಟನ್ಸ್ ತಂಡ ಇನ್ನು 25 ಎಸೆತಗಳು ಇರುವಂತೆಯೇ 4 ವಿಕೆಟ್ಗಳಿಂದ ಗೆಲುವಿನ ನಗೆ ಬೀರಿತು.